ಆತ್ಮೀಯ ವೀಕ್ಷಕರೇ, ನೀವು ಯಾವಾಗಲೂ ಹುಬ್ಬಳ್ಳಿ ಧಾರವಾಡದ ಮಧ್ಯದಲ್ಲಿ ಇರುವಂಥ ಒಂದು ಬೃಹತ್ ಮಾರುಕಟ್ಟೆ ಹುಬ್ಬಳ್ಳಿಯ ಶಾ ಬಜಾರ್ಗೆ ಹೋಗಿ ಬರಬೇಕು ವೀಕ್ಷಕರೇ. ಶಾ ಬಜಾರ್ಗೆ ಹೋಗಿ ಬರಲಿಲ್ಲ ಅಂದರೆ ನಾವು ರಾಜಧಾನಿ ಬೆಂಗಳೂರು ಬಿಟ್ಟರೆ ಎರಡನೇ ರಾಜಧಾನಿ ಅಂತಾನೆ ಹೆಸರು ಮಾಡಿಕೊಂಡಿರುವ ಹುಬ್ಬಳ್ಳಿಯಲ್ಲಿ ಒಂದು ಶಾ ಬಜಾರ್ ಇದೆ. ಅಲ್ಲಿ ನೂರಾರು ಅಂಗಡಿ ವಾಣಿಜ್ಯ ಕೇಂದ್ರಗಳು, ಬಟ್ಟೆ ಹಿಡ್ಕೊಂಡು ನಿಮಗೆ ಅನೇಕ ಅಭಿರುಚಿಯುಳ್ಳ ರುಚಿಕರವಾದ ಚಿಕನ್ ಕಬಾಬ್ಗಳು, ಚಿಕನ್ ಐಟಮ್ಗಳು, ಶಾಕಾಹಾರಿ ಮತ್ತು ಮಾಂಸಾಹಾರಿಯ ಅನೇಕ ಸಾವಿರಾರು ಐಟಮ್ಗಳು ಅಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಮೆಹಂದಿ ಹಿಡ್ಕೊಂಡು, ಅಲಂಕಾರಿಕ ವಸ್ತುಗಳು ಹಿಡ್ಕೊಂಡು, ಬಟ್ಟೆಗಳು ಹಿಡ್ಕೊಂಡು, ಪ್ರತಿಯೊಂದು ಫ್ಯಾಷನ್ ಡಿಸೈನಿಂಗ್ ಎಲ್ಲ ವಸ್ತುಗಳು ಅಲ್ಲಿ ಕಡಿಮೆ ದರ್ಜೆಗೆ ಸಿಗುತ್ತೆ. ಅಲ್ಲಿ ಕನಿಷ್ಠ ಒಂದೇ ಒಂದು ಕಾಂಪ್ಲೆಕ್ಸ್ದಲ್ಲಿ ನೂರಾರು ಅಂಗಡಿಗಳನ್ನು ಇಟ್ಕೊಂಡು ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ಒಂದು ವ್ಯಾಪಾರೋದ್ಯಮದಲ್ಲಿ ಹೆಸರು ಮಾಡಿದಂಥ ಆ ಶಾ ಬಜಾರ್ ಅಲ್ಲಿ ಏನು ಘಟನೆ ನಡೆದಿದೆ ಗೊತ್ತಾ ವೀಕ್ಷಕರೇ? ಒಂದು 5 ವರ್ಷದ ಬಾಲಕ ಧನುಷ್ ಅಂತ, ಆ ಬಾಲಕ ಅಲ್ಲಿ ಆಟ ಆಡ್ತಾ ಹೋಗುವಾಗ ಅಲ್ಲಿ ಒಂದು ಆಟೋ ಬಂದು ಬಡಿಯುತ್ತೆ ಅವನಿಗೆ. ಆ ಆಟೋ ಬಡಿದ ತಕ್ಷಣ ಅವನು ಗಂಭೀರ ಗಾಯ ಆಗ್ತತ್ತೆ, ಅವನಿಗೆ ರಕ್ತಸ್ರಾವ ಆಗುತ್ತೆ. ಅಲ್ಲಿ ಕನಿಷ್ಠ ನೂರಾರು ಅಂಗಡಿಯವರು ತಕ್ಷಣ ಬಂದು ಆ ಬಾಲಕನನ್ನು ತೆಗೆದುಕೊಂಡು ಆ ಧನುಷ್ ಬಾಲಕನನ್ನು ಆರೈಕೆಗಾಗಿ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆಸ್ಪತ್ರೆಯವರು ಈ ಗಂಭೀರ ಸ್ಥಿತಿಯಲ್ಲಿ ನೋಡಿ ಶಸ್ತ್ರಚಿಕಿತ್ಸೆ ಮಾಡಬೇಕನ್ನೋದು, ಅನೇಕ ರೀತಿಯ ಸ್ಕ್ಯಾನಿಂಗ್ಗಳನ್ನು ಮಾಡಿ ದುಬಾರಿ ಖರ್ಚಾಗುತ್ತೆ, ಈ ಬಡ ಬಾಲಕ ಹೇಗೆ ಭರಿಸ್ತಾನೆ ಅಂತ ಕೇಳಿದಾಗ ಅಲ್ಲಿ ನೂರಾರು ವಾಣಿಜ್ಯೋದ್ಯಮಿ ಅಂಗಡಿಕಾರ ಹೇಳ್ತಾರೆ, ಇದಕ್ಕೆ ಎಷ್ಟು ಲಕ್ಷ ಖರ್ಚು ಬಂದರೂ ಸಹಿತ ನಾವೇ ಸ್ವತಃ ಹಣ ಸಂಗ್ರಹ ಮಾಡಿ ಆ ಬಾಲಕನ ಜೀವ ಉಳಿಸುವ ಆ ದೇವರ ಮೇಲೆ ಮೊರೆ ಹೋಗ್ತೀವಿ, ನೀವು ನಿಮ್ಮ ಕರ್ತವ್ಯ ಮಾಡಿ ಆ ಹಣವನ್ನು ನಾವು ಭರಿಸ್ತೀವಿ ಅಂತ 2 ಲಕ್ಷ ರೂಪಾಯಿ ತಕ್ಷಣ 15 ನಿಮಿಷದಲ್ಲಿ ಕಲೆಕ್ಷನ್ ಮಾಡ್ತಾರೆ, ಸಂಗ್ರಹ ಮಾಡ್ತಾರೆ. ಅವರು ಯಾರು ಗೊತ್ತಾ ವೀಕ್ಷಕರೇ? ಅಲ್ಲಿ ನೂರಾರು ಅಂಗಡಿಯವರು ಎಲ್ಲರೂ ಮುಸಲ್ಮಾನರು. ಆ ಹುಡುಗ ಧನುಷ್ ಅನ್ನುವ ಹಿಂದೂ ಬಾಲಕ. ಇಲ್ಲಿ ನೋಡಿ ಎಷ್ಟೊಂದು ಭಾವ್ಯತೆಯ ಒಂದು ಸಂಕೇತ ಇದೆ. ನಾವು ಹಿಂದೂ ಮುಸ್ಲಿಂ ಅಂತ ಜಗಳಾಡ್ತಾ ಇದ್ದೀವಿ, ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ದ್ವೇಷ ಮತ್ತು ದ್ವೇಷ ವಾತಾವರಣ ಹಾಕುತ್ತಿರುವ ಕೆಲವು ಪುಡಾರಿಗಳು, ಕೆಲವು ರಾಜಕಾರಣಿಗಳು ನಮ್ಮ ಬ್ರೇನನ್ನು ವಾಶ ಮಾಡಿ ನಮ್ಮ ಯುವಕರನ್ನು ಹಾಳು ಮಾಡ್ತಾ ಇರೋದು ಇದಕ್ಕೆ ಒಂದು ಸ್ವಂತ ಉದಾಹರಣೆ. ಆ ನೂರಾರು ಅಂಗಡಿಕಾರರು ಆ ಧನುಷ್ ಬಾಲಕನಿಗೆ 15-20 ನಿಮಿಷದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹ ಮಾಡಿ ಆಸ್ಪತ್ರೆಗೆ ಹೋಗಿ ತುಂಬುತ್ತಾರೆ. ಇನ್ನು ಎಷ್ಟು ಕಡಿಮೆ ಬಿದ್ದರು ಹೇಳಿ, ನಾವು ಮತ್ತೆ ಸಾಯಂಕಾಲವರೆಗೆ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ತಂದು ಆ ಬಾಲಕನನ್ನ ಉಳಿಸ್ತಾನಂತ ಹೇಳ್ತಾರೆ. ಎಂಥ ಮಾನವೀಯತೆ ಮೆರಗು ವೀಕ್ಷಕರೇ ಇದು. ಅಲ್ಲಿ ನೋಡಿ ಆ ಶಾ ಬಜಾರದ ಒಂದು ಕಮಿಟಿಯ ಒಂದು ಮುಸ್ತಾಕ್ ಬ್ಯಾಳಿ ಅಂತ ಒಬ್ಬ ಯುವಕ ಏನು ಮಾತಾಡಿದ್ದಾರೆ, ಅವರು ಎಲ್ಲರೂ ಇದೇ ರೀತಿಯ ಒಂದು ಭಾವ್ಯತೆ ಸಂಕೇತ ಸಾರ್ತಾ ಅನೇಕ ಯಾವುದೇ ಹಿಂದೂ ಮುಸ್ಲಿಂ ಅನ್ನದೇ ಪ್ರತಿಯೊಂದು ಧರ್ಮದ ಜಾತ್ರೆ ಬಂದಾಗ, ಧರ್ಮದ ಉತ್ಸವಗಳು ಬಂದಾಗ ಆ ಶಾ ಬಜಾರ್ ಸಮಾಜ ಸೇವೆಯಲ್ಲಿ ತಲ್ಲೀನಾಗುತ್ತೆ. ಕೊರೋನಾದಲ್ಲಿ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿ ಯಾವುದೇ ಜಾತಿ ಧರ್ಮವಿಲ್ಲದೆ ಬಡಬಗ್ಗರಿಗೆ ಆಹಾರ ಧಾನ್ಯ ವಿತರಿಸಿದಂಥ ಮಾನವೀಯತೆ ಮೆರೆದಂಥ ಈ ಶಾ ಬಜಾರ್ ಯುವಕರ ಒಂದು ಸಂಘಟನೆ, ಯುವಕರ ಒಂದು ಕಾರ್ಯ ನಿಜಕ್ಕೂ ಪ್ರಶಂಸನೀಯ ವೀಕ್ಷಕರೇ. ಇಂಥ ಯುವಕರು ಮುಂದೆ ಬಂದರೆ ಈ ನಮ್ಮಲ್ಲಿ ಈ ಕೆಲವು ಹಳೆಯ ರಾಜಕಾರಣಿಗಳು ಈ ನಮ್ಮ ಮಕ್ಕಳ ಯುವಕರ ಬುದ್ಧಿಗೆ ಒಂದು ಬ್ರೇನ್ ವಾಶ್ ಮಾಡಿ ಯಾವ್ಯಾವ ಒಂದು ಮತೀಯ ಭಾವನೆಗಳನ್ನು ಕೆರಳಿಸಿ ನಮ್ಮಲ್ಲಿ ಬೆಕ್ಕಟ್ಟುತನ ಮಾಡಿ ನಮ್ಮ ನಡುವೆ ಒಂದು ಮಧ್ಯದ ಗೋಡೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ ಏರ್ಪಾಡು ಆಗಬಾರದ ಹಾಗೆ ನಮ್ಮ ಯುವಕರು ಎಲ್ಲ ಧರ್ಮದವ್ರ ಜೊತೆ ಮಾನವೀಯತೆಯ ಸಹಕಾರ ಮೂರ್ತಿಯಾಗಿ ನಾವೆಲ್ಲರೂ ಪರಸ್ಪರರು ಒಂದೇ, ನಮ್ಮ ರಕ್ತವೂ ಒಂದೇ. ಆ ಮಗುವಿಗೆ, ಧನುಷ್ ಮಗುವಿಗೆ ರಕ್ತದ ಕೊರತೆ ಅಂತ ಡಾಕ್ಟರು ಹೇಳಿದಾಗ ನೂರಾರು ಯುವಕರು ನಂದು ರಕ್ತ ತಗೊಳ್ಳಿ, ನಿಂದು ರಕ್ತ ತಗೊಳ್ಳಿ ಅಂತ ನೂರಾರು ಬಾಟಲ್ ರಕ್ತ ಕೊಡಲಿಕ್ಕೆ ತಯಾರಾಗಿದ್ದಾರೆ. ಅಂದರೆ ಹಾಗಾದರೆ ಆ ಮುಸಲ್ಮಾನರ ರಕ್ತ ಆ ಹಿಂದೂ ಬಾಲಕನಿಗೆ ಯಾಕೆ ಹತ್ತಬೇಕು, ಹೇಗೆ ಮ್ಯಾಚ್ ಆಗಬೇಕು ಅನ್ನೋದನ್ನು ನಾವು ಎಲ್ಲ ಮಹಾಭಾರತ ಮತ್ತು ಕುರಾನ್ ಬೈಬಲ್ ಮುಖಾಂತರ ನಾವು ಎಲ್ಲ ಅಧ್ಯಯನ ಮಾಡಬೇಕು. ನಮ್ಮಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಬಸವಣ್ಣರವರ ವಚನಗಳನ್ನು ಏನು ಸಾರಿದರು, ಪ್ರವಾದಿ ಮೊಹಮ್ಮದ್ ಪೈಗಂಬರವರು ಏನು ಹೇಳಿದರು, ಬರುವ 25ರಂದು ಯೇಸು ಕ್ರಿಸ್ತ ಏನು ಸಾರಿದ, ಕನಕದಾಸ್ ಏನು ಹೇಳಿದ, ರಾಮಕೃಷ್ಣ ಪರಮಹಂಸರು ಏನು ಹೇಳಿದರು, ಸ್ವಾಮಿ ವಿವೇಕಾನಂದರು ಏನು ಹೇಳಿದರು, ಇವೆಲ್ಲವನ್ನು ನಾವು ಬದಿಗೆಟ್ಟು ಇವತ್ತು ಕೆಲವೇ ಕ್ಷಣಗಳಲ್ಲಿ ಕೆಲವು ಗ್ರಂಥಗಳನ್ನು ಬರೆದು ಮತೀಯ ಭಾವನೆಗಳನ್ನು ಕೆರಳಿಸಿ ಯುವಕರಲ್ಲಿ ಬಡಿದಾಡುವಂಥ ವೇಷಧಾರಣೆಗಳನ್ನು ಮುಖಾಂತರ ಅನೇಕ ಮುಖವಾಡಗಳನ್ನು ಹಾಕಿಕೊಂಡು ಕೆಲ ಜನರು ಇಬ್ಬರ ಮಧ್ಯೆ ಒಂದು ಮಧ್ಯದ ಗೋಡೆ ಹಾಕಿ ಬೆಂಕಿಯ ಜ್ವಾಲೆಯನ್ನು ಪ್ರಖರವಾಗಿ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಶಾ ಬಜಾರ್ ಉದಾಹರಣೆ. ಮುಸ್ಲಿಂ ಯುವಕರು ಮಾಡಿದ್ದ ಕಾರ್ಯ
ಕಾರ್ಯ ಶ್ಲಾಘನೀಯ. ಇಂಥ ಈ ಯುವಕರು ಮುಸ್ಲಿಮರು ಹಿಂದೂಗಳಿಗೆ ಸಹಾಯ ಆಗಬೇಕು. ಹಿಂದೂ ಯುವಕರು ಮುಸಲ್ಮಾನರಿಗೆ ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾದರೆ ಮಾತ್ರ ಆ ಪರಮಾತ್ಮ ಸ್ವರ್ಗದ ದಾರಿ ಕೊಡ್ತಾನೆ. ವೀಕ್ಷಕರೇ, ಇದು ಇವತ್ತಿನ ಮಹತ್ವವಾದ ಸ್ಟೋರಿ. ಆ ಶಾ ಬಜಾರದ ವಿಶೇಷತೆ, ಆ ಶಾ ಬಜಾರದ ವೈಭವೀಕರಣ, ಆ ಶಾ ಬಜಾರದ ಆ ಯುವಕರ ಕಾರ್ಯಚಟುವಟಿಕೆ, ಅವರು ಯಾವ್ಯಾವ ರೀತಿ ವಾಣಿಜ್ಯ ವ್ಯವಹಾರಗಳನ್ನ ಮಾಡ್ತಾರೆ. ಯಾವಾಗಲೂ ಜನನಿಬಿಡ ಪ್ರದೇಶ ಇರುತ್ತೆ. ಅಲ್ಲಿ ಪ್ರತಿ ಸಾರಿ ರಂಜಾನ್ ಮತ್ತು ಬಕ್ರೀದ್ದಲ್ಲಿ ಪೊಲೀಸ್ ಕಮಿಷನರು, ಅಲ್ಲಿ ಶಾಸಕರು ಸಹಿತ ಸ್ವತಃ ಬಂದು ಸೌಹಾರ್ದತೆಯನ್ನು ಮೆರೆದು ಎಲ್ಲರಿಗೂ ಸಿಹಿ ಹಂಚಿ, ಎಲ್ಲರೂ ನಾವು ಒಂದೇ ಭಾರತೀಯರು, ಹಿಂದೂ ಮುಸ್ಲಿಂ ನಮ್ಮ ಪ್ರತ್ಯೇಕತೆ ಬೇಡ, ನಾವೆಲ್ಲರೂ ಒಂದೇ ಅನ್ನುವ ಒಂದು ತಳಹದಿಯ ಮೇಲೆ ಬರ್ತಾ ಇದ್ದಾರೆ. ಅದನ್ನು ಸಂಪೂರ್ಣ ನಮ್ಮ ದೃಶ್ಯ ನೀವು ನಮ್ಮ ನಂಬರ್ 1 ಚಾನಲ್ದಲ್ಲಿ ನೋಡ್ಬೋದು. ವೀಕ್ಷಕರೇ, ನಂಬರ್ 1 ಚಾನಲ್ ಫಾಲೋ ಮಾಡಿ, ನಂಬರ್ 1 ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಇಂದು ಬಾಲಕ ಧನುಷನಿಗೆ ದೇವರು ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಆಯುಷ್ಯ ಕೊಡಲಿ, ಅವನು ಮತ್ತೆ ಮರಳಿ ಶಾಲೆಗೆ ಹೋಗಲಿ ಅನ್ನೋದೇ ಎಲ್ಲ ಮುಸಲ್ಮಾನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನಾವು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಆ ಬಾಲಕನ ಒಂದು ಜೀವ ಮರಣದ ಹೋರಾಟದಲ್ಲಿ ಅಪಾಯದಿಂದ ಪಾರಾಗಿದ್ದಾನೆ. ಇದಕ್ಕೆ ಸಂಪೂರ್ಣ ಸಹಾಯ ಸಹಕಾರ ಮಾಡಿದ ಶಾ ಬಜಾರ್ ಯುವಕರಿಗೆ ಪರಮಾತ್ಮ ಆ ಅಲ್ಲ ಸುಖ ಶಾಂತಿ ಕೊಡಲಿ, ನೆಮ್ಮದಿ ಕೊಡಲಿ, ಸ್ವರ್ಗದ ದಾರಿ ಕೊಡಲಿ ಅನ್ನೋದೇ ನಂಬರ್ 1 ಚಾನಲ್ ಆಶಿಸುತ್ತದೆ. ವೀಕ್ಷಕರೇ, ಮತ್ತೆ ಮಹತ್ವವಾದ ಸುದ್ದಿಯೊಂದಿಗೆ ನಂಬರ್ 1 ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ಸಬ್ಸ್ಕ್ರೈಬ್ ಆಗಿ. ಮಹತ್ವವಾದ ಸುದ್ದಿಯೊಂದಿಗೆ ಬರ್ತೇನೆ. ವೀಕ್ಷಕರೇ, ನಮಸ್ಕಾರ. पिछले 8-10 दिन अव्वल अचानक वो ड्राइवर की भी बिल्कुल गलती नहीं, वो जो बच्चा जो हादसे का शिकार हुआ उसकी भी गलती नहीं बिल्कुल है। वो आ रहा था बच्चा, अचानक टायर बस्ट होने की वजह से यहाँ शाह बाज़ार के बिल्कुल सामने जहाँ पर हम ठहरे हुए हैं, जहाँ पर आप शूटिंग ले रहे हैं, बिल्कुल सामने फ़ौरन हमारे बच्चों ने, हमारे नौजवान साथी शाह बाज़ार के नौजवान और मरकज़ बंडवाड़ बेस के नौजवान फ़ौरन उसे बालाजी हॉस्पिटल को ले गए। वहाँ 30,000 जमा करने के बाद उसका ऑपरेशन इलाज शुरू हुआ और बाद में हर जगह से चंदा वसूल करने के बाद कम से कम 1 लाख से 1.5 लाख तक धनुष नाम का लड़का, उसके वालिद सिक्योरिटी गार्ड ईरप्पा, बिल्कुल गरीब तबके से ताल्लुक़ रखने वाला बच्चा, हमारे नौजवानों ने काफ़ी मेहनत की। उस बाद में उसे कल डिस्चार्ज किया गया। उस बच्चे के 3 ऑपरेशन किए गए, 3 ऑपरेशन किए गए। मैं गुजारिश करता हूँ लोगों से, ज़ात पात का भेदभाव छोड़कर ऐसे हादसात में सब मिलजुल कर किसी का भी हादसा हो दे, ज़ात पात का छोड़कर सब मिलकर उसका इलाज करवाएं।